ನಮಸ್ಕಾರ. ಇದುವರೆಗಿನ ಅತ್ಯಂತ ರೋಮಾಂಚಕ ಕಥೆಯೊಂದನ್ನು ಬಿಚ್ಚಿಡುವ ಈ ವಿಶೇಷ ವಿವರಣೆಗೆ ಸ್ವಾಗತ. ಇಂದು ನಾವು ನಮ್ಮೆಲ್ಲರ ನೆಚ್ಚಿನ ಗ್ರಹ ಅಂದ್ರೆ ಭೂಮಿಯ ಸಂಪೂರ್ಣ ಇತಿಹಾಸ ಮತ್ತು ರಚನೆಯನ್ನು ನೋಡಲಿದ್ದೇವೆ. ಇದು ಕೇವಲ ಒಂದು ಗ್ರಹದ ಕಥೆಯಲ್ಲ, ಬದಲಾಗಿ ಬಿಲಿಯಾಂತರ ವರ್ಷಗಳ ಅಚ್ಚರಿಯ ಪ್ರಯಾಣ. ಬನ್ನಿ ಶುರು ಮಾಡೋಣ. ಈ ಕಥೆಯ ಬೃಹತ್ ಪ್ರಮಾಣವನ್ನು ಅರ್ಥ ಮಾಡಿಕೊಳ್ಳಲು ನಾವು 100 ಅಥವಾ 1000 ವರ್ಷಗಳ ಹಿಂದೆಯಲ್ಲ, ಬರೋಬ್ಬರಿ 450 ಕೋಟಿ ವರ್ಷಗಳಷ್ಟು ಹಿಂದಕ್ಕೆ ಹೋಗಬೇಕು. ಹೌದು, ಸೌರವ್ಯೂಹದ ಆರಂಭದ ದಿನಗಳಿಗೆ. ಈ ನಂಬಲಾಗದ ಸಂಖ್ಯೆಯನ್ನು ಒಮ್ಮೆ ಊಹಿಸಿಕೊಳ್ಳಿ. ನಮ್ಮ ಭೂಮಿಯ ಇತಿಹಾಸ ಎಷ್ಟು ಆಳವಾದದ್ದು ಅಂತ ನಿಮಗೆ ಆಶ್ಚರ್ಯವಾಗುತ್ತೆ. ವಿಭಾಗ 1: ಅಗ್ನಿಯ ಆರಂಭ ಅಂದ್ರೆ ಆರಂಭಿಕ ಸೌರವ್ಯೂಹದಲ್ಲಿನ ಅವ್ಯವಸ್ಥೆ ಬಗ್ಗೆ ಈಗ ತಿಳಿಯೋಣ. ಆರಂಭದ ದಿನಗಳಲ್ಲಿ ಭೂಮಿ ಹೇಗಿತ್ತು ಗೊತ್ತಾ? ಅದು ಅಕ್ಷರಶಃ ಒಂದು ಬೆಂಕಿಯ ಉಂಡೆ ಆಗಿತ್ತು. ಸಮುದ್ರಗಳಿರಲಿಲ್ಲ, ಜೀವರಾಶಿಯಂತೂ ಖಂಡಿತ ಇರಲಿಲ್ಲ. ಕೇವಲ ಕುದಿಯುವ ಲಾವಾ ರಸ ಮತ್ತು ಅನಿಲಗಳಿಂದ ತುಂಬಿದ್ದ. ಇದರ ತಾಪಮಾನ ಬರೋಬ್ಬರಿ 1200 ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿತ್ತು. ಅಂದ್ರೆ ಎಡೆಬಿಡದ ಜ್ವಾಲಾಮುಖಿ ಸ್ಫೋಟಗಳು ಮತ್ತು ವಿಪರೀತ ಶಾಖದಿಂದ ಕೂಡಿದ ಅತ್ಯಂತ ಭಯಾನಕ ವಾತಾವರಣ ಅದಾಗಿತ್ತು. ವಿಭಾಗ 2: ಭೂಮಿಯ ಪದರಗಳ ಒಳಗೆ. ಬನ್ನಿ ನಮ್ಮ ಗ್ರಹದ ಕೇಂದ್ರದತ್ತ ಒಂದು ಪುಟ್ಟ ಪಯಣ ಮಾಡೋಣ. ಸಮಯದ ಚಕ್ರವನ್ನು ಮುಂದೆ ತಿರುಗಿಸುವ ಮುನ್ನ ಒಮ್ಮೆ ಭೂಮಿಯ ಒಳಭಾಗವನ್ನ ಇಣುಕಿ ನೋಡೋಣ. ನಾವು ವಾಸಿಸುವ ಈ ಮೇಲ್ಮೈ ಅಂದ್ರೆ ಭೂಚಿಪ್ಪು ಕೇವಲ 100 ಕಿಲೋಮೀಟರ್ ಆಳದ ಒಂದು ತೆಳುವಾದ ಕವಚವಷ್ಟೇ. ಇದು ಟೆಕ್ಟಾನಿಕ್ ಪ್ಲೇಟ್ಗಳಾಗಿ ಒಡೆದಿದ್ದು ವರ್ಷಕ್ಕೆ ಸುಮಾರು 5 ಸೆಂಟಿಮೀಟರ್ನಷ್ಟು ಚಲಿಸುತ್ತಲೇ ಇರುತ್ತದೆ. ಆದರೆ ಇದರ ಅಡಿಯಲ್ಲಿರುವ ಭೂಗರ್ಭ ಹೇಗಿದೆ ಗೊತ್ತಾ? ಅದು ಸೂರ್ಯನ ಮೇಲ್ಮೈಯಷ್ಟೇ ಬಿಸಿಯಾಗಿದೆ. ಹೌದು, ಬರೋಬ್ಬರಿ 6000 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣತೆ ಅಲ್ಲಿದೆ. ನಿರಂತರವಾಗಿ ಚಲಿಸುವ ತಂಪಾದ ಮೇಲ್ಮೈ ಮತ್ತು ಒಳಗಿನ ಕುದಿಯುವ ಭೂಗರ್ಭದ ನಡುವಿನ ಈ ವ್ಯತ್ಯಾಸ ನಿಜಕ್ಕೂ ಬೆರಗುಗೊಳಿಸುತ್ತದೆ ಅಲ್ವಾ? ಈಗ ಈ ಅಂಕಿಅಂಶಗಳನ್ನ ಗಮನಿಸಿ. ನಮ್ಮ ಗ್ರಹದ ಒಟ್ಟು ಗಾತ್ರದಲ್ಲಿ 84% ಭಾಗ ಕೇವಲ ಮ್ಯಾಂಟಲ್ ಅಥವಾ ಶಿಲಾರಸದಿಂದಲೇ ಆವೃತವಾಗಿದೆ. ಅಂದ್ರೆ ನಮ್ಮ ಭೂಮಿಯ ಒಳಭಾಗವು ಬಹುಪಾಲು ಕರಗಿದ ಸುಳಿಯಾಕಾರದ ಮ್ಯಾಗ್ಮಾದಿಂದಲೇ ತುಂಬಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತದೆ. ಉಳಿದಂತೆ ಭೂಗರ್ಭ 15% ನಮ್ಮ ಭೂಚಿಪ್ಪು ಕೇವಲ 1% ವಿಭಾಗ 3: ಚಂದ್ರ ಮತ್ತು ನೀರು. ಬಾಹ್ಯಾಕಾಶದ ಘರ್ಷಣೆಗಳು ಮತ್ತು ಭೂಮಿಗೆ ಮಂಜುಗಡ್ಡೆಯ ಪೂರೈಕೆ ಹೇಗೆ ಆಯ್ತು ಅಂತ ನೋಡೋಣ. ಮತ್ತೆ ನಮ್ಮ ಟೈಮ್ಲೈನ್ಗೆ ಹಿಂತಿರುಗೋಣ. ಬಿಲಿಯಾಂತರ ವರ್ಷಗಳ ಹಿಂದೆ ಬಾಹ್ಯಾಕಾಶದಲ್ಲಿ ಒಂದು ಭೀಕರ ಘರ್ಷಣೆ ನಡೆಯಿತು. ಮಂಗಳ ಗ್ರಹದ ಗಾತ್ರದ ಬೃಹತ್ ಕಾಯವೊಂದು ನಮ್ಮ ಭೂಮಿಗೆ ಅಪ್ಪಳಿಸ್ಬಿಡ್ತು. ಈ ಭೀಕರ ಡಿಕ್ಕಿಯಿಂದ ಸಿಡಿದ ಕಲ್ಲಿನ ಅವಶೇಷಗಳು ಭೂಮಿಯ ಸುತ್ತ ಒಂದು ಬೃಹತ್ ಉಂಗುರದಂತೆ ಹರಡಿಕೊಂಡವು. ಕಾಲಕ್ರಮೇಣ ಗುರುತ್ವಾಕರ್ಷಣೆಯ ಬಲದಿಂದ ಆ ಅವಶೇಷಗಳೆಲ್ಲ ಒಂದಾಗಿ ಇಂದು ನಮ್ಮ ಭೂಮಿಯ ಹವಾಮಾನವನ್ನು ಸ್ಥಿರವಾಗಿಟ್ಟಿರುವ ಚಂದ್ರನಾಗಿ ರೂಪುಗೊಂಡುವು. ಈಗ ಅತ್ಯಂತ ಆಸಕ್ತಿದಾಯಕ ವಿಚಾರಕ್ಕೆ ಬರೋಣ. ನಮ್ಮ ಸಾಗರಗಳೆಲ್ಲ ಹೇಗೆ ಸೃಷ್ಟಿಯಾದವು? ಅವು ಭೂಮಿಯ ಒಳಗಿನಿಂದಲೇ ಬಂದಿದ್ದಲ್ಲ. ಲಕ್ಷಾಂತರ ವರ್ಷಗಳ ಕಾಲ ಮಂಜುಗಡ್ಡೆಯಿಂದ ಕೂಡಿದ ಧೂಮಕೇತುಗಳು ಮತ್ತು ಉಲ್ಕೆಗಳು ತಣ್ಣಗಾಗುತ್ತಿದ್ದ ಭೂಮಿಗೆ ನಿರಂತರವಾಗಿ ಅಪ್ಪಳಿಸಿದವು. ಅವುಗಳೇ ಈ ಅಪಾರ ಪ್ರಮಾಣದ ನೀರನ್ನು ಹೊತ್ತು ತಂದವು. ಅಂದ್ರೆ ನಮ್ಮ ಸಮುದ್ರದಲ್ಲಿರುವ ಪ್ರತಿಯೊಂದು ಹನಿ ನೀರೂ ಕೂಡ ಬಾಹ್ಯಾಕಾಶದ ಕೊಡುಗೆಯೇ ಸರಿ. ಆ ನಿರಂತರ ಉಲ್ಕಾಪಾತದ ಪರಿಣಾಮ ಏನಾಯ್ತು ಅಂತ ಈ ಚಾರ್ಟ್ ನಮಗೆ ಸ್ಪಷ್ಟವಾಗಿ ತೋರಿಸುತ್ತದೆ. ಒಂದು ಕಾಲದಲ್ಲಿ ಕರಗಿದ ಲಾವಾದಿಂದ ಕುದಿಯುತ್ತಿದ್ದ ಭೂಮಿಯ ಮೇಲ್ಮೈ ಇಂದು ಬರೋಬ್ಬರಿ 71% ನೀರಿನಿಂದ ಕಂಗೊಳಿಸುತ್ತಿದೆ. ಬಾಹ್ಯಾಕಾಶದಿಂದ ಬಂದ ಆ ಮಂಜುಗಡ್ಡೆಯೇ ಈ ಗ್ರಹವನ್ನು ಜೀವಿಗಳಿಗೆ ವಾಸಯೋಗ್ಯವಾದ ಜಗತ್ತನ್ನಾಗಿ ಬದಲಾಯಿಸಿದ್ದು. ವಿಭಾಗ 4: ಜೀವಸಂಕುಲದ ಆರಂಭ. ಬಂಜರು ಸಾಗರಗಳಿಂದ ಉಸಿರಾಡಲು ಯೋಗ್ಯವಾದ ವಾತಾವರಣದವರೆಗೆ ಹೇಗಾಯ್ತು ನೋಡೋಣ. ನೀರು ನೆಲೆಗೊಂಡು ಚಂದ್ರನಿಂದ ಭೂಮಿಯ ಹವಾಮಾನ ಸ್ಥಿರಗೊಂಡ ಮೇಲೆ ಒಂದು ಅದ್ಭುತ ನಡೆಯಿತು. ಸಾಗರಗಳಲ್ಲಿ ಸ್ಟ್ರೊಮ್ಯಾಟಲೈಟ್ಸ್ ಎಂಬ ಏಕಕೋಶೀಯ ಬ್ಯಾಕ್ಟೀರಿಯಾಗಳು ಕಾಣಿಸಿಕೊಂಡವು. ಈ ಪುಟ್ಟ ಸೂಕ್ಷ್ಮಜೀವಿಗಳು ಸೂರ್ಯನ ಬೆಳಕನ್ನು ಬಳಸಿಕೊಂಡು ದ್ಯುತಿಸಂಶ್ಲೇಷಣೆಯ ಮೂಲಕ ಆಮ್ಲಜನಕವನ್ನು ಉತ್ಪಾದಿಸಲು ಶುರುಮಾಡಿದವು. ಹೌದು, ಬಂಜರು ಸಾಗರಗಳನ್ನು ಮತ್ತು ಆಕಾಶವನ್ನು ಜೀವಿಗಳಿಗೆ ಅಗತ್ಯವಾದ ಆಮ್ಲಜನಕದಿಂದ ತುಂಬಿಸಿದ ನಿಜವಾದ ಹೀರೋಗಳು ಇವೆ. ವಾತಾವರಣದಲ್ಲಿ ಈ ಆಮ್ಲಜನಕ ಶೇಖರವಾಗುತ್ತಾ ಹೋದಂತೆ ಅದು 5 ವಿಭಿನ್ನ ಪದರಗಳನ್ನು ಸೃಷ್ಟಿಸಿತು. ನಾವು ಹವಾಮಾನವನ್ನು ನೋಡುವ ಟ್ರೋಪೋಸ್ಫಿಯರ್, ರಕ್ಷಣಾತ್ಮಕ ಓಝೋನ್ ಪದರವನ್ನು ಹೊಂದಿರುವ ಸ್ಟ್ರಾಟೋಸ್ಫಿಯರ್, ಅತಿ ತಂಪಾದ ಮೆಸೋಸ್ಫಿಯರ್, ಉಪಗ್ರಹಗಳು ಸುತ್ತುವ ಥರ್ಮೋಸ್ಫಿಯರ್ ಮತ್ತು ಕೊನೆಯದಾಗಿ ಬಾಹ್ಯಾಕಾಶದಲ್ಲಿ ಲೀನವಾಗುವ ಎಕ್ಸೋಸ್ಫಿಯರ್. ವಿಶೇಷವಾಗಿ ಸ್ಟ್ರಾಟೋಸ್ಫಿಯರ್ನಲ್ಲಿರುವ ಓಝೋನ್ ಪದರವು ಸೂರ್ಯನ ಮಾರಕ ನೇರಳಾತೀತ ಕಿರಣಗಳಿಂದ ನಮ್ಮನ್ನು ರಕ್ಷಿಸುವ ಪ್ರಬಲ ಗುರಾಣಿಯಾಗಿ ಕೆಲಸ ಮಾಡಲಾರಂಭಿಸಿತು. ವಿಭಾಗ 5: ಏಳು ಬೀಳುಗಳು. ಅಂದರೆ
ಸಂಕೀರ್ಣ ಜೀವಿಗಳ ಐತಿಹಾಸಿಕ ಹೆಜ್ಜೆ ಮತ್ತು ಚಲಿಸುವ ಭೂಖಂಡಗಳ ಬಗ್ಗೆ ತಿಳಿಯೋಣ. ಈ ಅದ್ಭುತ ರಕ್ಷಣಾ ಕವಚದ ಅಡಿಯಲ್ಲಿ ಜೀವ ವಿಕಾಸದ ವೇಗ ದಿಢೀರ್ನೆ ಹೆಚ್ಚಾಯಿತು. ಈ ಟೈಮ್ಲೈನ್ನ ಒಮ್ಮೆ ಗಮನಿಸಿ. 350 ಕೋಟಿ ವರ್ಷಗಳ ಹಿಂದೆ ಕೇವಲ ಏಕಕೋಶೀಯ ಜೀವಿಗಳಿಂದ ಶುರುವಾದ ಕತೆ 24 ಕೋಟಿ ವರ್ಷಗಳ ಹಿಂದೆ ಡೈನೋಸಾರ್ಗಳ ಬೃಹತ್ ಸಾಮ್ರಾಜ್ಯಕ್ಕೆ ಸಾಕ್ಷಿಯಾಯಿತು. ಆಮೇಲೆ 6.5 ಕೋಟಿ ವರ್ಷಗಳ ಹಿಂದೆ ಕ್ಷುದ್ರಗ್ರಹದ ಅಪ್ಪಳಿಸುವಿಕೆಯಿಂದ ಅವುಗಳ ದಿಢೀರ್ ವಿನಾಶವೂ ನಡೆಯಿತು. ಅಂತಿಮವಾಗಿ 3 ಲಕ್ಷ ವರ್ಷಗಳ ಹಿಂದೆ ಹೋಮೋಸೇಪಿಯನ್ಸ್ ಅಂದರೆ ಇಂದಿನ ಆಧುನಿಕ ಮನುಷ್ಯನ ವಿಕಾಸದವರೆಗೆ ಈ ಕತೆ ಸಾಗಿ ಬಂದಿದೆ. ಇದು ನಿಜಕ್ಕೂ ಬೃಹತ್ ಜೈವಿಕ ರೂಪಾಂತರ. ಈ ಕಡೆ ಜೈವಿಕ ವಿಕಾಸ ನಡೀತಿರುವಾಗಲೇ ಇನ್ನೊಂದೆಡೆ ಭೂಮಿಯ ಮೇಲ್ಮೈ ಕೂಡ ಸುಮ್ಮನಿರಲಿಲ್ಲ. ಪಾಂಜಿಯಾ ಎಂಬ ಒಂದೇ ಒಂದು ಬೃಹತ್ ಸೂಪರ್ ಕಾಂಟಿನೆಂಟ್ ಆಗಿದ್ದ ಭೂಭಾಗ ನಿರಂತರವಾಗಿ ಬಿರುಕು ಬಿಡ್ತಾ ಬಂತು. ಜಗತ್ತಿನ ಭೂಪಟವನ್ನ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ಭೂಖಂಡಗಳು ಒಡೆದು ಚಲಿಸುವ ಪಜಲ್ ತುಣುಕುಗಳಂತೆ ಪ್ರತ್ಯೇಕಗೊಂಡು ಇಂದು ನಾವು ನೋಡುವ ಬೇರೆ ಬೇರೆ ಖಂಡಗಳಾಗಿ ರೂಪುಗೊಂಡು. ಈ ಟೆಕ್ಟಾನಿಕ್ ಪ್ಲೇಟ್ಗಳ ಚಲನೆಗೆ ಸಂಬಂಧಿಸಿದ ಒಂದು ಅತ್ಯಂತ ರೋಚಕ ವಿಚಾರವೆಂದರೆ ಹಿಮಾಲಯ ಪರ್ವತಗಳ ಸೃಷ್ಟಿ. ಭಾರತೀಯ ಮತ್ತು ಏಷ್ಯನ್ ಟೆಕ್ಟಾನಿಕ್ ಪ್ಲೇಟ್ಗಳ ನಡುವೆ ನಿರಂತರವಾಗಿ ಅತ್ಯಂತ ನಿಧಾನಗತಿಯಲ್ಲಿ ನಡೆದ ಬೃಹತ್ ಘರ್ಷಣೆಯು ಭೂಮಿಯನ್ನು ಮೇಲಕ್ಕೆ ತಳ್ಳಿತು. ಹೀಗೆ ಭೌತಿಕವಾಗಿ ಮೇಲಕ್ಕೆ ತಳ್ಳಲ್ಪಟ್ಟ ಜಾಗವೇ ಇಂದು ಆಕಾಶದೆತ್ತರಕ್ಕೆ ನಿಂತಿರುವ ಶಕ್ತಿಯುತ ಹಿಮಾಲಯ ಪರ್ವತಗಳು. ಕಣ್ಣಿಗೆ ಕಾಣದ ಭೂಮಿಯ ಒಳಗಿನ ಶಕ್ತಿ ಎಷ್ಟಿದೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿ. ಶತಕೋಟಿ ವರ್ಷಗಳ ಈ ಮಹತ್ತರವಾದ ಭೌತಿಕ ಪ್ರಕ್ರಿಯೆಗಳ ನಂತರ ನಮ್ಮ ಭೂಮಿಯಿಂದು ಹೇಗಿದೆ ಅಂತ ನೋಡೋದಾದ್ರೆ ಈ ಪಟ್ಟಿಯನ್ನ ಗಮನಿಸಿ. ನಮ್ಮ ಭೂಮಿಯಲ್ಲಿ 32.1% ಕಬ್ಬಿಣ, 30.1% ಆಮ್ಲಜನಕ, 15.1% ಸಿಲಿಕಾನ್ ಮತ್ತು 13.9% ಮೆಗ್ನೀಷಿಯಂ ತುಂಬಿದೆ. ಈ ಪ್ರಮುಖ ಮೂಲ ವಸ್ತುಗಳೇ ಇಡೀ ಜಗತ್ತನ್ನ ಒಟ್ಟಾಗಿ ಹಿಡಿದಿಟ್ಟುಕೊಂಡಿರೋದು. 450 ಕೋಟಿ ವರ್ಷಗಳ ಈ ಸುದೀರ್ಘ ಇತಿಹಾಸದಲ್ಲಿ ಮನುಷ್ಯನ ಅಸ್ತಿತ್ವ ತೀರ ಚಿಕ್ಕದು. ಆದರೂ ಆಧುನಿಕ ಮಾನವನ ಇಂದಿನ ಚಟುವಟಿಕೆಗಳು ಯುಗಯುಗಗಳಿಂದ ನಿರ್ಮಾಣವಾದ ಈ ಸೂಕ್ಷ್ಮ ಸಮತೋಲನಕ್ಕೆ ಭಾರೀ ಅಪಾಯವನ್ನು ತಂದೊಡ್ಡುತ್ತಿವೆ. ಸ್ವಾರ್ಥ ಸಾಧನೆಗಾಗಿ ಪ್ರಕೃತಿಯನ್ನು ಶೋಷಿಸುವುದು ಮತ್ತು ಅನಿಯಂತ್ರಿತ ಜಾಗತಿಕ ತಾಪಮಾನ ಏರಿಕೆಯು ಅಂತಿಮವಾಗಿ ಮನುಕುಲದ ಸಂಪೂರ್ಣ ವಿನಾಶಕ್ಕೆ ಕಾರಣವಾಗಬಹುದು ಎಂದು ಮೂಲಗಳು ತಟಸ್ಥವಾಗಿ ಎಚ್ಚರಿಸುತ್ತವೆ. ಈ ಎಚ್ಚರಿಕೆಯ ಮಾತು ನಾವೆಲ್ಲರೂ ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರ. ಇದು ನಮ್ಮನ್ನು ಒಂದು ಆಳವಾದ ಪ್ರಶ್ನೆಯೆಡೆಗೆ ಕರೆದೊಯ್ತಾ ಇತ್ತೆ. ಭೂಮಿಯಂತೂ ತನ್ನ 450 ಕೋಟಿ ವರ್ಷಗಳ ವಿಕಾಸವನ್ನು ಮುಂದೆಯೂ ಮುಂದುವರಿಸುತ್ತದೆ, ಅದು ಖಂಡಿತ ನಿಲ್ಲುವುದಿಲ್ಲ. ಆದರೆ ಮನುಕುಲವು ಈ ಬದಲಾವಣೆಗೆ ಹೊಂದಿಕೊಂಡು ಬದುಕುಳಿಯುತ್ತದೆಯೇ, ಅಥವಾ ಭೂಮಿಯ ಪ್ರಾಚೀನ ಇತಿಹಾಸದಲ್ಲಿ ಕೇವಲ ಮತ್ತೊಂದು ತೆಳುವಾದ ಪದರಾಗಿ ಮರೆಯಾಗುತ್ತದೆಯಾ? ಈ ಬೃಹತ್ ಗ್ರಹದ ಮಹಾಕಾವ್ಯದಲ್ಲಿ ನಮ್ಮ ಅಧ್ಯಾಯ ಏನಾಗಬಹುದು ಎಂಬ ಈ ಪ್ರಮುಖ ಪ್ರಶ್ನೆಯೊಂದಿಗೆ ಇಂದಿನ ಈ ವಿವರಣೆಯನ್ನು ಮುಗಿಸುತ್ತಿದ್ದೇವೆ. ನಮ್ಮೊಂದಿಗೆ ಈ ಪಯಣದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.